ಪ್ರಿಯರೇ, ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾನೆ, ಹಿಂಸೆಯನ್ನು ತಾಳುವವನು ಧನ್ಯನು, ಪರಲೋಕ ರಾಜ್ಯ ಅವರದು ಅಂತ ಯೇಸು ಹೇಳಿದಾನೆ. ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಹಿಂಸೆಯನ್ನು ತಾಳ್ಕೊಳ್ತಾ ಇದೆಯಾ? ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ, ನಿನ್ನ ಫ್ರೆಂಡ್ ಸರ್ಕಲ್ ಮಧ್ಯದಲ್ಲಿ, ನೀನು ಅನೇಕ ಸ್ಥಳದಲ್ಲಿ ಹಿಂಸೆಯನ್ನು ತಾಳ್ಕೊಳ್ತಾ ಇದೆಯಾ? ನೀನು ಧನ್ಯನು. ನಿನಗಾಗಿ ಯೇಸು ಹೇಳ್ತಾ ಇದೆ, ನೀನು ಧನ್ಯನು ಅಂತ. ಪರಲೋಕ ರಾಜ ನಿಂದದೆ ಅಂತ ಹೇಳಿದಾನೆ. ನೋಡ್ರಿ ಪ್ರಿಯರೇ, ಯೇಸು ಸ್ವಾಮಿ ಈ ಭೂಮಿ ಮೇಲೆ ಇರುವಾಗ ಆತನು ಎಷ್ಟೋ ಹಿಂಸೆಯನ್ನು ತಾಳ್ಕೊಂಡನು. ಆತನು ನಮಗಾಗಿ, ನಿನಗಾಗಿ, ಇಡೀ ಲೋಕಕ್ಕಾಗಿ ಯೇಸು ಸ್ವಾಮಿ ಹಿಂಸೆಯನ್ನು ತಾಳ್ಕೊಂಡು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಬಿಟ್ಟು ನಮಗಾಗಿ, ನಿನಗಾಗಿ 3ನೇ ದಿನದಲ್ಲಿ ಜೀವಿತ ಆದನು. ಅದಕ್ಕೆ ಹಿಂಸೆಯನ್ನು ತಾಳುಕೋ, ಪರಲೋಕ ರಾಜ ನಿನ್ನದೆ ಅಂತ ಯೇಸು ಹೇಳ್ತಾ ಇದ್ದಾನೆ. ನೀನು ಚಿಕ್ಕ ಚಿಕ್ಕ ವಿಷಯಗಾಗಿ ಹಿಂಸೆ ತಾಳ್ಕೊತಾ ಇದೆಯಾ? ನೀನು ಧನ್ಯನು. ನಿನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ನೀನು ಹಿಂಸೆ ತಾಳ್ಕೊಳ್ತಾ ಇದೆಯಾ? ಧನ್ಯನು. ನಿನ್ನ ಸೇವೆ ವಿಷಯದಲ್ಲಿ ನೀನು ಹಿಂಸೆ ತಾಳ್ಕೊಳ್ತಾ ಇದೆಯಾ? ನೀನು ಧನ್ಯನು. ನೀನು ಪರಲೋಕ ರಾಜ ನಿನ್ನದೇ ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಲೋಕದ ಎಲ್ಲಾ ಯಾವಾದ ಸ್ಥಳದಲ್ಲಿ ನೀನು ಕುಂತಿರಬಹುದು, ಆದರೆ ಯೇಸು ನಿನ್ನ ಒಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಹಿಂಸೆಯನ್ನು ತಾಳುವವನು ಧನ್ಯನು, ಪರಲೋಕ ರಾಜ ಅವರದಂತ ಯೇಸು ಹೇಳಿದಾನೆ. ಪ್ರಿಯರೇ, ಇವತ್ತು ನಿನ್ನ ಗಂಡ ಹೆಂಡತಿಯ ಮಧ್ಯದಲ್ಲಿ ನೀನು ಹಿಂಸೆ ಆಗ್ತಿರಬಹುದು, ಮಕ್ಕಳ ಮಧ್ಯದಲ್ಲಿ ನಿನಗೆ ಹಿಂಸೆ ಆಗ್ತಿರಬಹುದು, ನಿನ್ನ ಎಲ್ಲಾ ಸ್ಥಳದಲ್ಲಿ ನಿನಗೆ ಹಿಂಸೆಯನ್ನು ಕಾಡ್ತಾ ಇದಿರಬಹುದು. ಅದಕ್ಕೆ ತಾಳಿಕೋ, ಅದಕ್ಕೆ ಒಂದು ದಿನ ಪ್ರತಿಫಲ ಬಂದೇ ಬರುತ್ತದೆ ಮತ್ತು ನೀನು ಧನ್ಯನಾಗ್ತಿ ಮತ್ತು ನೀನು ಮುಂದಕ್ಕೆ ಹೋಗ್ತಿ, ನೀನು ಒಳ್ಳೆಯವನಾಗ್ತಿ ಅಂತ ಬೈಬಲ್ ಹೇಳುತ್ತದೆ. ಪ್ರಿಯರೇ, ನೋಡ್ರಿ, ಯೇಸುವಿಗೆ ಅನೇಕ ಸ್ಥಳದಲ್ಲಿ ಹಿಂಸೆ ಬಂದರು, ಆದರೆ ಯೇಸು ಅದನ್ನು ತಾಳಿಕೊಂಡು ಮುಂದಕ್ಕೆ ಹೋದನು. ಪ್ರಿಯರೇ, ನೀನು ಆ ಹಿಂಸೆಯನ್ನು ತಾಳಿಕೊಂಡುವಾಗ ನೀನು ಮುಂದಕ್ಕೆ ಹೋಗ್ತಿ, ನೀನು ಒಳ್ಳೆದಾಗ್ತಿ. ನಿನ್ನ ಮನೆ, ನಿನ್ನ ಕೆಲಸ, ನಿನ್ನ ಕಾರ್ಯದಲ್ಲಿ, ಎಲ್ಲಾ ಸ್ಥಳದಲ್ಲಿ ಯೇಸು ನಿನಗೆ ಒಳ್ಳೆಯದು ಮಾಡುತ್ತಾನೆ. ಪ್ರಿಯರೇ, ನೀನು ಈ ವಾಕ್ಯವನ್ನು ನಂಬೋದಾದರೆ ನಿನ್ನ ಜೀವಿತ ಮೇಲೆ ಈ ವಾಕ್ಯ ಬಿಡುಗಡೆ ಮಾಡುತ್ತೇವೆ. ಈ ವಾಕ್ಯ ನಿನ್ನ ಜೀವಿತವನ್ನು ಮತ್ತು ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು, ನಿನ್ನ ಎಲ್ಲಾ ಕ್ಷೇತ್ರದಲ್ಲಿ ಈ ವಾಕ್ಯವನ್ನು ನಿನ್ನ ಜೀವಿತ ಮೇಲೆ ಕಾರ್ಯ ಮಾಡಲಿ. ಮತ್ತು ಪ್ರಿಯರೇ, ನಾನು ನಿಮಗೆ ಹೇಳಕ್ ಇಷ್ಟವುಳ್ಳವನಾಗಿದ್ದೇನೆ. ಯಾಕಪ್ಪ ನನಗೆ ಈ ಹಿಂಸೆ ಬರ್ತಾ ಇದೆ? ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಕುಟುಂಬದಲ್ಲಿ ಒಳ್ಳೆ ಮಾಡ್ತಾ ಇದ್ದೀನಿ, ಸೇವೆಯಲ್ಲಿ ಒಳ್ಳೆ ಮಾಡ್ತಾ ಇದ್ದೀನಿ, ಎಲ್ಲಾ ಕ್ಷೇತ್ರದಲ್ಲಿ ಕೆಲಸಗಳಲ್ಲಿ ಒಳ್ಳೆ ಮಾಡ್ತಾ ಇದ್ದೀನಿ, ಆದರೆ ನನಗೆ ಯಾಕೆ ಹಿಂಸೆ ಬರ್ತಾ ಇದೆ ಅಂತ ನೀನು ಅಂದುಕೊಳ್ತಾ ಇದಿರಬಹುದು, ಚಿಂತೆಯಲ್ಲಿ ಬಿದ್ದಿರಬಹುದು, ಕುಂದಿ ಹೋಗ್ತಾ ಇದಿರಬಹುದು, ನಿರಾಶದಲ್ಲಿ ಬಿದ್ದಿರಬಹುದು. ಆದರೆ ಯೇಸು ನಿನ್ನ ಒಟ್ಟಿಗೆ ಹೇಳ್ತಾ ಇದ್ದಾನೆ, ಶುಭ ಸಂದೇಶ ನಿನಗೆ ಹೇಳ್ತಾ ಇದ್ದಾನೆ, ನೀನು ಹಿಂಸೆ ಪಡುವವನು ಧನ್ಯನು, ಪರಲೋಕ ರಾಜ್ಯ ನಿನ್ನದೇ ಅಂತ ಯೇಸು ಹೇಳ್ತಾ ಇದ್ದಾನೆ. ಇವತ್ತು ಯಾವ್ಯಾವ ಕ್ಷೇತ್ರದಲ್ಲಿ ನೀನು ಹಿಂಸೆ ಪಡುತ್ತಾ ಇದೆಯಾ? ನೀನು ಧನ್ಯನಾಗಿದ್ದಿ. ಅದಕ್ಕೆ ತಾಳ್ಕೊಂಡು ನನ್ನ ಜೀವಿತ ಸಾಕಾಗಿದೆ ಅಂತ ನೀನು ಹೇಳ್ತಿರಬಹುದು, ಆದರೆ ಯೇಸು ಹೇಳ್ತಾ ಇದ್ದಾನೆ, ನೀನು ಧನ್ಯನು, ನೀನು ಧನ್ಯನು. ನಿನ್ನ ಕುಟುಂಬದಲ್ಲಿ ನೀನು ಹಿಂಸೆ ತಾಳ್ಕೊತಾ ಇದೆಯಾ? ನೀನು ಧನ್ಯನು. ನಿನ್ನ ಸೇವೆ ಕಾರ್ಯಗಳಲ್ಲಿ ನೀನು ಹಿಂಸೆ ತಾಳ್ಕೊತಾ ಇದೆಯಾ? ನೀನು ಧನ್ಯನು. ನಿನ್ನ ಫ್ರೆಂಡ್ ಸರ್ಕಲ್ ನಲ್ಲಿ ನೀನು ಹಿಂಸೆ ತಾಳ್ಕೊತಾ ಇದೆಯಾ? ನೀನು ಧನ್ಯನು. ಯೇಸು ನಿನ್ನನ್ನು ಮಾತನಾಡ್ತಾ ಇದ್ದಾನೆ, ನೀನು ಧನ್ಯನು, ಧನ್ಯನು, ಧನ್ಯನು ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಆದರೂ ಇರ್ಬೋದು, ಯೇಸು ನಿನ್ನ ಒಟ್ಟಿಗೆ ಹೇಳ್ತಾ ಇದ್ದಾನೆ, ಹಿಂಸೆ ಪಡುವವನು, ಅದನ್ನು ತಾಳುಕೊಳ್ಳುವವನು ಧನ್ಯನು, ಪರಲೋಕ ರಾಜ ಅವನದು ಅಂತ ಹೇಳ್ತಾ ಇದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನು ನೀನು ನಂಬೋದಾದರೆ ನಿನ್ನ ಜೀವಿತ ಮೇಲೆ ಈ ವಾಕ್ಯ ಕಾರ್ಯ ಮಾಡಲಿ. ಮತ್ತು ನೀನು ಎಲ್ಲಾದರೂ ಇದ್ದರೆ ಯೇಸುವನ್ನು ಕೂಗು. ಆ ಯೇಸು ನಿನ್ನ ಹಿಂಸೆಯ ಪರಿಸ್ಥಿತಿಯಲ್ಲಿ ಯೇಸು ನಿನಗೆ ಬಿಡುಗಡೆ ಮಾಡಿ, ನಿನಗೆ ಧೈರ್ಯವನ್ನು ಕೊಟ್ಟು, ನಿನಗೆ ತಾಳ್ಮೆಯ ಶಕ್ತಿಯನ್ನು ಕೊಟ್ಟು ನಿನಗೆ ಮುಂದಕ್ಕೆ ಒಯ್ತಾನೆ. ಆ ಯೇಸು ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು, ನಿನ್ನ ಕೆಲಸ ಕಾರ್ಯಗಳನ್ನು ಈ ವಾಕ್ಯ ಆಶೀರ್ವಾದ ಮಾಡಲಿ. ಆಮೆನ್.